ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಿಖಿತ. ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಾವು 3 ಇಂಪಾರ್ಟೆಂಟ್ ಕೇಸಸ್ ನ ಬಗ್ಗೆ ತಿಳ್ಕೋಬೇಕು. ಫಸ್ಟ್ ಶಂಕರಿ ಪ್ರಸಾದ್ ಕೇಸ್, ಸೆಕೆಂಡ್ ಬಂದು ಗೋಲಕನಾಥ್ ಕೇಸ್ ಅಂಡ್ ಥರ್ಡ್ ಬಂದು ಕೇಶವಾನಂದ ಭಾರತಿ ಕೇಸ್. ಸೊ ಈ 3 ಕೇಸಸ್ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದ್ರೆ ಆಫ್ಟರ್ ಗೋಲಕನಾಥ್ ಕೇಸ್ ಆದ್ಮೇಲೆ ಕೇಶವಾನಂದ ಭಾರತಿ ಕೇಸ್ ಇಂದಾನೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ ಆ ಡಾಕ್ಟ್ರಿನ್ ಎಮರ್ಜ್ ಆಗೋದು ಇದ್ರಿಂದ. ಸೊ ಫಸ್ಟ್ ನಾವು ಶಂಕರಿ ಪ್ರಸಾದ್ ಕೇಸ್ ಏನಿದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಶಂಕರಿ ಪ್ರಸಾದ್ ಕೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಏನಿದೆ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ. ಸೊ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ರೈಟ್ ಟು ಪ್ರಾಪರ್ಟಿ ಏನಿರುತ್ತೆ ಆ ರೈಟ್ ಟು ಪ್ರಾಪರ್ಟಿ ಏನಿದೆ ಅದನ್ನ ಫಂಡಮೆಂಟಲ್ ರೈಟ್ಸ್ ಇಂದ ರಿಮೂವ್ ಮಾಡಿರ್ತಾರೆ. ಸೊ ಅದನ್ನ ಶಂಕರಿ ಪ್ರಸಾದ್ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ. ಸೊ ಅವಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಪಾರ್ಲಿಮೆಂಟ್ ಗೆ ಪವರ್ ಇದೆ, ಪಾರ್ಲಿಮೆಂಟ್